Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. KPS ಶಾಲೆ ಪ್ರಾರಂಭಕ್ಕೆ ವಿರೋಧಿಸಿ AIDSO ಪ್ರತಿಭಟನೆ. ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆ, ಚಿತ್ತಾರ ಚಿತ್ರ ಬಿಡಿಸಿದ ವಿದ್ಯಾರ್ಥಿಗಳು. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಂಕುಸ್ಥಾಪನೆ, ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ಮನೆಯಲ್ಲಿ ಪತ್ತೆಯಾದ ಹಾವಿನ ರಕ್ಷಣೆ, ಹಾವುಗಳನ್ನು ಕೊಲ್ಲದೆ ರಕ್ಷಿಸಲು ಮನವಿ. ಮತ್ತು ಯುವಕರ ಘರ್ಷಣೆ ಪ್ರಕರಣ, ಇಬ್ಬರ ಬಂಧನ, 14 ಜನರ ವಿರುದ್ಧ ಕೇಸ್ ದಾಖಲು. KPS ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಜಿಲ್ಲೆಯ 50ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ, ವಿಲೀನಗೊಳಿಸುವ ಪ್ರಕ್ರಿಯೆಯನ್ನು ತಕ್ಷಣ ಕೈಬಿಡಬೇಕು ಹಾಗೂ ಶಾಲೆಗಳಿಗೆ ಅಗತ್ಯ ಮೂಲ ಸೌಕರ್ಯ ಮತ್ತು ಶಿಕ್ಷಕರನ್ನು ಒದಗಿಸಬೇಕು ಎಂದು ಆಗ್ರಹಿಸಿ AIDSO ಹಾಗೂ ಸಾರ್ವಜನಿಕ ಶಾಲೆ ಉಳಿಸಿ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ, ಸ್ಥಾನಿಕ ಅಧಿಕಾರಿಗೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ KPS ಮ್ಯಾಗ್ನೆಟ್ ಶಾಲೆಗಳ ಯೋಜನೆಯು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಬಡ ವಿದ್ಯಾರ್ಥಿಗಳಿಗೆ ಮಾರಕವಾಗಲಿದೆ. ಈ ಯೋಜನೆಯಡಿ ಸುತ್ತಮುತ್ತಲಿನ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ ಪ್ರೌಢಶಾಲೆಗಳನ್ನು ಮುಚ್ಚುವ ಅಥವಾ ವಿಲೀನಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಅಮರಾವತಿ, ಚಿಕ್ಕ ಹೆಸರೂರು, ಹಿರೇಹೆಸರೂರು, ಅನ್ವರಿ, ಗುರಗುಂಟ, ದೇವಸುಗೂರು, ಜನತಾ ಕಾಲೋನಿ, ಜೆ ಮಲ್ಲಾಪುರ, ಆಲ್ಕೋಡ ತಾಂಡ, ಗಿಲ್ಲೆಸುಗೂರು ಸಮೀಪದ ಮಲ್ಲಿಕಾರ್ಜುನ ನಗರ, ಪಂಚಮುಖಿ ಗಾಣದಾಳ ಪ್ರೌಢಶಾಲೆ, ಗೌಸ್ ನಗರ, ಮಾನ್ವಿ ತಾಲೂಕಿನ ಬಲ್ಲಟಗಿ ತಾಂಡ ಸೇರಿದಂತೆ ಹಲವು ಶಾಲೆಗಳು ವಿಲೀನದ ಭೀತಿಯಲ್ಲಿವೆ. ಈ ಶಾಲೆಗಳನ್ನು ಮುಚ್ಚಿದರೆ ಸಣ್ಣ ಮಕ್ಕಳು ಹಾಗೂ ಬಡ ಕುಟುಂಬಗಳ ವಿದ್ಯಾರ್ಥಿಗಳು ದೂರದ ಶಾಲೆಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಇದರಿಂದ ಶಾಲೆಯಿಂದ ಹೊರಗುಳಿಯುವ ಮಕ್ಕಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಶಿಕ್ಷಣದ ಹಕ್ಕಿಗೆ ಧಕ್ಕೆ ಉಂಟಾಗಲಿದೆ ಎಂದು ದೂರಿದರು. KPS ಮ್ಯಾಗ್ನೆಟ್ ಶಾಲೆಗಳ ಯೋಜನೆಯನ್ನು ಹಿಂಪಡೆಯಬೇಕು. ಸರ್ಕಾರಿ ಶಾಲೆಗಳ ವಿಲೀನ ಪ್ರಕ್ರಿಯೆಯನ್ನು ತಕ್ಷಣ ಸ್ಥಗಿತಗೊಳಿಸಬೇಕು. ಖಾಲಿ ಇರುವ 5624 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಮನವಿ ಮಾಡಿದರು. 266 ಏಕೋಪಾಧ್ಯಾಯ ಶಾಲೆಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನು ನೇಮಕ ಮಾಡಬೇಕು. ಹಾಳಾಗಿರುವ 874 ಶೌಚಾಲಯಗಳನ್ನು ತುರ್ತಾಗಿ ದುರಸ್ತಿಗೊಳಿಸಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯನ್ನು ಮುಚ್ಚಬಾರದು ಅಥವಾ ವಿಲೀನಗೊಳಿಸಬಾರದು ಎಂದು ಒತ್ತಾಯಿಸಿದರು. ಶಾಲೆಗಳನ್ನು ಮುಚ್ಚುವ ನಿರ್ಧಾರದಿಂದ ಇಲಾಖೆ ಹಿಂದೆ ಸರಿಯಬೇಕು. ಇಲ್ಲದಿದ್ದಲ್ಲಿ ಜಿಲ್ಲೆಯಾದ್ಯಂತ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಯಚೂರಿನಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಮುಚ್ಚಲು ಬಿಡುವುದಿಲ್ಲ.
40,000ಕ್ಕೂ ಸರ್ಕಾರ ಶಾಲೆ ಮುಚ್ಚಾಕ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಬಡ ಮಕ್ಕಳನ್ನ ಶಿಕ್ಷಣ ಕಸಿದುಕೊಳ್ಳುತ್ತಿರುವ ಸರ್ಕಾರ ಕೊಟ್ಟೆವು ನಮ್ಮೂರ ಸರ್ಕಾರಿ ಶಾಲೆ ಮುಚ್ಚ ಬಿಡೋದಿಲ್ಲ. ಹೋರಾಟದಲ್ಲಿ ಇವತ್ತು ನಮ್ಮ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರು, ನಮ್ಮ ಸಲಹೆಗಾರರೆಲ್ಲರೂ ಕೂಡ ಇದ್ದಾರೆ. ಅದಕ್ಕೆ ಬೇರೆ ಸಂಘಟನೆ ಬೆಂಬಲ ಕೂಡ ಇವತ್ತಿಂದ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಕೂಡ ಇವತ್ತು ಹೋರಾಟ ನಡೀತದೆ. ಇವತ್ತು ಈ ಹೋರಾಟ ಎಲ್ಲ ಪ್ರತಿಭಟನೆ ಸಭೆಯನ್ನು ಇವತ್ತು ಉದ್ದೇಶಿಸಿಬಿಟ್ಟು ಮಾತಾಡಬೇಕಂತ ಹೇಳಿ ನಮ್ಮ AIDS ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಐಳಪುರ ಹತ್ರ ಜನಗಳು ಮಕ್ಕಳು ಶಿಕ್ಷಣ ತಗೊಂಡ್ರೆ ನಾಳೆ ದಿನ ಅವರಿಗೆ ಕುರ್ಚಿಗೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಇವತ್ತು ಸರ್ಕಾರಗಳು ಯಾವುದೇ ಶಿಕ್ಷಣ ಬೇಕು, ಶಿಕ್ಷಣ ಮಾತ್ರ ಇವತ್ತು ಸೊಸೈಟಿನ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ನೀವೆಲ್ಲ ನೋಡ್ತಿರ್ಬೋದು, ಇಡೀ ರಾಜ್ಯದಲ್ಲಿ 60,000 ಶಾಲೆಗಳ ಏನು ಶಿಕ್ಷಕರು ಖಾಲಿ ಇದ್ದಾರೆ, ಅವನ್ನ ತುಂಬಿಕಬೇಕು. ಎಷ್ಟೋ ಏಕೋಪಾಧ್ಯಾಯರಿದ್ದಾರೆ 6,000 ಶಾಲೆಗಳಲ್ಲಿ. ಆದ್ರೆ ಇವೆಲ್ಲ ಕಾಣ್ತಾ ಇಲ್ಲ, ಸರ್ಕಾರಗಳಿಗೆ ಈ ಸಮಸ್ಯೆಗಳು ಕಾಣ್ತಾ ಇಲ್ಲ. ಅವ್ರೇನು ನಾವು RTಯಲ್ಲಿ 1 ತಿಂಗಳ ಹಿಂದೆ RTಯಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಸರ್ ಯಾವ ಶಾಲೆಗಳು ಮುಚ್ಚಿದ್ವಿ ಅಂತ ಹೇಳಿ. ಈಗ ನಮ್ಗೆ RTಯಲ್ಲಿ ಬಂದಿದೆ. ಇವಾಗ ಹಲವಾರು 20 ಶಾಲೆಗಳನ್ನು ಲಿಸ್ಟ್ ಕೊಟ್ಟಿದ್ದಾರೆ ನಮ್ಗೆ ಮುಚ್ಚೋ ಅಂತ ಹೇಳಿ. ಅಲ್ಲ ಬ್ಯಾನರ್ ಅಲ್ಲೇ ಇರಲಿ, ಅಲ್ಲ ನಿಂತ್ಕೊಳ್ಳಿ ಹೋದ್ರೆ ಇದರಿಂದ ಯಾರಿಗೆ ಆಗುತ್ತೆ ಸಮಸ್ಯೆ? ನಮಗಾಗುತ್ತೆ, ಬಡವರಿಗೆ ಆಗುತ್ತೆ, ಕಾರ್ಮಿಕರಿಗೆ ಆಗುತ್ತೆ. ಬಸ್ ಅಧಿಕಾರಿ ಅದು ಹೆಂಗೆ ತೊಗೊಂಡ್ಬರ್ತಾರೆ ಅಂದ್ರೆ ನಮ್ಮಲ್ಲಿ SATs ಅಂತ ಒಂದು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ SATs ಅಂತ ಒಂದು SATs ಅಲ್ಲಿ ಎಲ್ಲನೂ ಕೂಡ ಎಷ್ಟು ಮಕ್ಕಳಾರ ಗಂಡು ಹೆಣ್ಣು SC ಎಲ್ಲನೂ ಕೂಡ ಅದರಲ್ಲಿ ಎಂಟ್ರಿ ಮಾಡ್ತೇವೆ ನಾವು. ಈಗೇನ ಅಲ್ಲಿ ಎಂಟ್ರಿ ಅಂಕೆ ಸಂಖ್ಯೆ ರಾಜ್ಯ ಮಟ್ಟದಲ್ಲಿ ಡಿಸಿಷನ್ ತಗೋತಾರ. ನಾವು ಈ ಶಾಲೆಗಳು ಮುಚ್ಚಿ ಅಂತ ನಾವು ನೀವು ತಿಳ್ಕೊಂಡಿದ್ರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಜಿಲ್ಲಾಧ್ಯಕ್ಷ ಭುಜಪ್ಪ, ಸದಸ್ಯರಾದ ರಂಗನಾಥ್, ವೀರಭದ್ರಯ್ಯ, ಮಹೇಂದ್ರ ಸಿಂಗ್, ಅಣ್ಣಪ್ಪ, ಚನ್ನಬಸವ ಜಾನೇಕಲ್, ಮಹೇಶ್, ವೀರೇಶ್ NS, ಗಾಣದಾಳ ಗ್ರಾಮದ ರಂಗೇಶ್, ನಾಗರಾಜ್ ನಾಯಕ್, ಸತ್ಯಪ್ಪ, ಜಿ ಹನುಮಂತು, ನಜೀರ್ ಸಾಬ್, ನರಸಣ್ಣ, ಗೋವಿಂದಪ್ಪ, ಸಿ ಮಲ್ಲೇಶ್, ಲಕ್ಷ್ಮೀಪತಿ, ಅಶೋಕ್, ಬಸವರಾಜ್, ಮಲ್ಲಾಪುರದ ಜಗದೀಶ್, ರಾಮು, ರಾಮಣ್ಣ, ಹನುಮಂತ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಬೃಹತ್ ತ್ಯಾಜ್ಯ ನಿರ್ವಹಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಮಹಾನಗರ ಪಾಲಿಕೆ ವತಿಯಿಂದ ಶಾಲಾ ಮಕ್ಕಳಿಗಾಗಿ ವಿಶೇಷ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ 2.0 ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಘಟಕದಡಿ ನಡೆದ ಚಿತ್ರಕಲೆ ಸ್ಪರ್ಧೆ ಕುರಿತು ಮಹಾನಗರ ಪಾಲಿಕೆ ವಲಯ ಆಯುಕ್ತ ಮಲ್ಲಿಕಾರ್ಜುನ್ BM ಮಾತನಾಡಿದರು. ಘನತ್ಯಾಜ್ಯ ನಿರ್ವಹಣೆ ಹಾಗೂ ಬೃಹತ್ ತ್ಯಾಜ್ಯ ಉತ್ಪಾದಕರ ಜವಾಬ್ದಾರಿಗಳ ಕುರಿತು ಅರಿವು ಮೂಡಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ನಗರದ ವಿವಿಧ ಶಾಲೆಗಳ 8, 9 ಮತ್ತು 10ನೇ ತರಗತಿಯ ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪರಿಸರ ಕಾಳಜಿ, ಸ್ವಚ್ಛತೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತು ತಮ್ಮ ಕಲ್ಪನೆಗಳನ್ನು ಚಿತ್ರಗಳ ಮೂಲಕ ವ್ಯಕ್ತಪಡಿಸಿದರು. ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆಯೇ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದ್ದು, ನಗರದಲ್ಲಿ ಹಲವು ಕಡೆಗಳಲ್ಲಿ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವ ಪರಿಣಾಮ ಬ್ಲಾಕ್ ಸ್ಪಾಟ್ಗಳು ನಿರ್ಮಾಣವಾಗುತ್ತಿವೆ. ತ್ಯಾಜ್ಯದ ಸಮರ್ಪಕ ವಿಲೇವಾರಿ ಹಾಗೂ ನಿರ್ವಹಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪಾಲಿಕೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ಹೇಳಿದರು. ಮಧ್ಯಾಹ್ನ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೃಹತ್ ತ್ಯಾಜ್ಯ ಉತ್ಪಾದಕರಾದ ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಕೈಗಾರಿಕೆಗಳ ಮಾಲೀಕರಿಗೆ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು.
ಇವತ್ತು ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ IEC ಆ್ಯಕ್ಟಿವಿಟೀಸ್ ಅಂದರೆ ವಿವಿಧ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ನಾವು ಇವತ್ತು ಪೇಂಟಿಂಗ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ದೀವಿ. ಇದರ ಉದ್ದೇಶ ಎರಡು ರೀತಿಯಲ್ಲಿ ನಾವು ಇವತ್ತು ಉದ್ದೇಶ ಇಟ್ಕೊಂಡಿದ್ದೀವಿ. ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಮತ್ತು ಬೃಹತ್ ತ್ಯಾಜ್ಯ ಏನು ಉತ್ಪಾದನೆ ಆಗುತ್ತೆ ರಾಯಚೂರು ನಗರದಲ್ಲಿ ಅವರೆಲ್ಲರಿಗೂ ಒಂದು ತಿಳುವಳಿಕೆ ಕೊಡೋದಕ್ಕೆ ಶಾಲಾ ಮಕ್ಕಳಿಂದ ವಿವಿಧ ಪರಿಸರ ಕಾಳಜಿ ಇರೋಂಥ ಟಾಪಿಕ್ಗಳನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಇದೆ. ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ಸಲುವಾಗಿ ಇವತ್ತು ಪೇಂಟಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದೀವಿ. ಸುಮಾರು ಒಂದು 600 ಸಂಖ್ಯೆ ಮಕ್ಕಳು ಇವತ್ತು ನಗರದ ವಿವಿಧ ಭಾಗಗಳಿಂದ ಇವತ್ತು ಬಂದಿದ್ದಾರೆ. ಸಾಕಷ್ಟು 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಹುಡುಗರು ಆಮೇಲೆ 7ನೇ ತರಗತಿ ಹುಡುಗರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವು ಈ ಪೇಂಟಿಂಗ್ ಕಾಂಪಿಟೇಷನ್ನಿಂದ ಮಕ್ಕಳಿಗೆ ಒಂದು ತಮ್ಗೆ ಗೊತ್ತಿರ್ಬೋದು ಜೂನ್ 1ನೇ ತಾರೀಕಿನಿಂದ ಇತ್ತೀಚೆಗೆ ಶಾಲೆಗಳು ಸ್ಟಾರ್ಟ್ ಆಗಿದೆ. ಒಂದು ಪರಿಸರ ಕಾಳಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯ ಇವತ್ತಿನ ದಿನದಲ್ಲಿ. ಯಾಕಂದರೆ ರಾಯಚೂರು ನಗರದಲ್ಲಿ ಸಾಕಷ್ಟು ತಮ್ಗೆ ಗೊತ್ತಿರ್ಬೋದು ಸಾಕಷ್ಟು ಬ್ಲ್ಯಾಕ್ ಸ್ಪಾಟ್ಗಳು ಎಲ್ಲಿ ಬೇಕಲ್ಲಿ ಡಂಪ್ ಮಾಡ್ತಾ ಇದ್ದಾರೆ ಕಸಗಳನ್ನು. ಅದೇ ರೀತಿಯಾಗಿ ಸರಿಯಾದ ಒಂದು ಪರಿಸರದ ಕಾಳಜಿಯನ್ನು ನಾವು ಮನುಕುಲ ಮರೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಒಂದು ಮಕ್ಕಳು ಇದರ ಬಗ್ಗೆ ಒಂದು ಅರಿವು ಮೂಡಿಸಲಿ. ಮಕ್ಕಳು ಈ ಪೇಂಟಿಂಗ್ ಮಾಡೋ ಮೂಲಕ ಅವರಲ್ಲಿರುವಂಥ ಥಾಟ್ ಪ್ರೊಸೆಸ್ ಅವರಲ್ಲಿರುವಂಥ ಕಲಾತ್ಮಕ ಗುಣಗಳು ಪರಿಸರ ಬಗ್ಗೆ ಕಾಳಜಿನ ಅವರು ವ್ಯಕ್ತಪಡಿಸ್ಬೋದು. ಇದರಿಂದ ಸಾಕಷ್ಟು ಜನರಿಗೆ ಒಂದು ಒಳ್ಳೆಯ ರೀತಿಯಿಂದ ಸಂದೇಶ ಹೋಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಕಳಿಸ್ಕೊಟ್ಟಂಥ ಎಲ್ಲ ಶಾಲಾ ಶಿಕ್ಷಕರಿಗೂ ಆಮೇಲೆ BE ಅವ್ರಿಗೂ ಮತ್ತು ಶಾಲಾ ಶಿಕ್ಷಣ ಸಂಸ್ಥೆಗಳಿಗೂ ಹಾಗೂ ಎಲ್ಲ ಮಕ್ಕಳಿಗೂ ಅವರು ಮುದ್ದಾದ ತಂದೆ ತಾಯಿಗಳಿಗೂ ಸಹ ಹಾಗೂ ನಮ್ಮ ಯಾವತ್ತೂ ಸಪೋರ್ಟ್ ಮಾಡ್ತಕ್ಕಂಥ ಪತ್ರಕರ್ತರಿಗೂ ಅದೇ ರೀತಿಯಾಗಿ ನಮ್ಮ ಪಾಲಿಕೆಯ ಮತ್ತು ನಗರದ ಎಲ್ಲ ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ಕಳಿಸ್ಕೊಟ್ಟಂಥ ಎಲ್ಲ ಮಕ್ಕಳಿಗೆ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಸಮೇತ ಉತ್ಪೂರ್ವಕ ಒಂದು ಧನ್ಯವಾದಗಳನ್ನು ಹೇಳ್ತಾ ಮಹಾನಗರ ಪಾಲಿಕೆ ಈ ಥರ ಕಾರ್ಯಕ್ರಮಗಳನ್ನ ಸಾಕಷ್ಟು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುತ್ತೆ. ಅದೇ ರೀತಿಯಾಗಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಾವು ಬೃಹತ್ ತ್ಯಾಜ್ಯ ಉತ್ಪಾದಕರು ಅಂದರೆ ಶಿಕ್ಷಕ ಸಂತೋಷ್ ಕುಮಾರ್ ಮಾತನಾಡಿ ವಿಶ್ವ ಪರಿಸರ ದಿನದಂಗವಾಗಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿರುವ ಮಹಾನಗರ ಪಾಲಿಕೆಯ ಕಾರ್ಯ ಶ್ಲಾಘನೀಯ. ಪರಿಸರವಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಅರಿವು ಮತ್ತು ಕಾಳಜಿ ಬೆಳೆಸಿದರೆ ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಪರಿಸರ ಸಂರಕ್ಷಣೆಯ ಜೊತೆಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಪಾಲಿಕೆ ನಿರಂತರವಾಗಿ ಮಾಡುತ್ತಿದೆ. ಭೂಮಿ ದಿನದಿಂದ ದಿನಕ್ಕೆ ಮಾಲಿನ್ಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಈ ಕುರಿತು ಮಕ್ಕಳಿಗೆ ಸೂಕ್ತ ತಿಳುವಳಿಕೆ ನೀಡುವುದು ಅಗತ್ಯ. ಮಕ್ಕಳ ಮೂಲಕ ಪೋಷಕರಲ್ಲಿಯೂ ಜಾಗೃತಿ ಮೂಡಿಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಹಾನಗರ ಪಾಲಿಕೆ ರಾಯಚೂರು ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ 8, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. 8 ಮತ್ತು 9, 10 ಈ 3 ತರಗತಿಗಳಿಗೆ ವಿವಿಧ ರೀತಿಯ ವಿಷಯಗಳನ್ನು ಪರಿಸರಕ್ಕೆ ಸಂಬಂಧಿಸಿದಂತೆ ಅದ್ಭುತವಾಗಿ ನೀಡಿದ್ದಾರೆ. ಮಕ್ಕಳೆಲ್ಲರೂ ಬಹಳ ಆಸಕ್ತಿಯಿಂದ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ಜಿಲ್ಲೆಯಾದ್ಯಂತ ಶಾಲೆಯಲ್ಲೇ ವಿದ್ಯಾರ್ಥಿಗಳೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಬಹುಮುಖ್ಯವಾಗಿ ಪರಿಸರವನ್ನು ಕಾಪಾಡೋದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಮುಖವಾದ ವಿಷಯವಾಗಿದೆ. ಯಾಕಂತ ಹೇಳಿದರೆ ಪರಿಸರ ಇದ್ದರೆ ನಾವೆಲ್ಲ ಬದುಕ್ತೀವಿ, ಇಲ್ಲಂತಂದರೆ ನಾವು ಬದುಕಲಿಕ್ಕೆ ಅಸಾಧ್ಯ. ಇರುವುದೊಂದೇ ಭೂಮಿ, ನಾವು ಅದನ್ನು ರಕ್ಷಣೆ ಕೊಡಬೇಕು. ಜೊತೆಗೆ ಮಕ್ಕಳಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವ ಮುಖಾಂತರ ನಮ್ಮ ರಾಯಚೂರು ಮಹಾನಗರ ಪಾಲಿಕೆಯವರು ಅತ್ಯದ್ಭುತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಜೊತೆಗೆ ಮಕ್ಕಳಲ್ಲಿ ಜಾಗೃತಿ ಮಾಡ್ತಾ ಇದ್ದಾರೆ. ಮಕ್ಕಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ಹೇಳ್ತಾರೆ. ಆದ್ದರಿಂದ ಅವರಲ್ಲಿ ನಾವು ಈ ಒಂದು ಪರಿಸರ ದಿನಾಚರಣೆಯ ಚಿತ್ರಕಲಾ ಸ್ಪರ್ಧೆ ಮೂಲಕ ಆ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರಕ್ಕೆ ಸಂಬಂಧಪಟ್ಟಂಗೆ ಸ್ವಚ್ಛತೆ ಕುರಿತು ಅನೇಕ ವಿಚಾರಗಳನ್ನು ಅಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಬರೀ ಕಸಗೊಳಿಸುವುದಷ್ಟೇ ಸ್ವಚ್ಛತೆ ಅಲ್ಲ, ಅನೇಕ ರೀತಿಯ ಸ್ವಚ್ಛತೆಗಳು ಈ ದಿನ ನಮ್ಮ ಭೂಮಿಗೆ ಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ಭೂಮಿ ಇವತ್ತು ದಿವಸ ವಿಷಕಾರಿ ಆಗ್ತಾ ಇದೆ. ಆ ವಿಷವನ್ನು ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಮಕ್ಕಳಲ್ಲಿ ಅನೇಕ ವಿಚಾರಗಳನ್ನು ಮೈಗೂಡಿಸ್ಕೋಬೇಕಾಗತ್ತೆ. ಅವರು ಒಂದು ದಿನ ಇಷ್ಟು ಜನ ವಿದ್ಯಾರ್ಥಿಗಳು ಒಂದು ದಿನ ಸೈಕಲ್ ಚಾತ ಮೂಲಕ ಮಾಡಿದರೆ ಅಥವಾ ಸೈಕಲ್ ಮೂಲಕ 1 ತಾಸು ಎಲ್ಲೇನೂ ಹೋಗೋದಿದ್ರೆ ಮಾಡ್ಕೊಂಡ್ಬಂದರೆ ಎಷ್ಟೊಂದು ಪೆಟ್ರೋಲ್ನ ಉಳಿತಾಯ ಆಗುತ್ತೆ. ಈ ಎಂಥ ವಿಚಾರಗಳು ಅವರು ಚಿತ್ರದ ಮೂಲಕ ತೋರ್ಪಡಿಸಿದ್ದಾರೆ. ಅವರಲ್ಲಿರ್ತಕ್ಕಂಥ ಜ್ಞಾನ ನಮಗೆ ಗೊತ್ತಾದರೆ ಅವರ ಚಿತ್ರದ ಮೂಲಕ ನಾವು ಅನೇಕ ಪರಿಹಾರಗಳನ್ನು ಕಂಡುಕೊಳ್ಳಬಹುದು, ಜಾಗೃತಿಯನ್ನು ಮೂಡಿಸಬಹುದು. ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ಮಹಾನಗರ ಪಾಲಿಕೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಸಂತೋಷ್ ಕುಮಾರ್, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ಬಜಾರ್, ರಾಯಚೂರು. ಈ
ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನದ ಮೊದಲ ಮಹಡಿ ಕಟ್ಟಡ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಂಕುಸ್ಥಾಪನೆ ನೆರವೇರಿಸಿದರು. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಬ್ರಾಹ್ಮಣ ಸಮುದಾಯಕ್ಕೆ ಭವನ ನಿರ್ಮಾಣ ಕಾಮಗಾರಿ ಇನ್ನು 3 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಇಲ್ಲಿಯವರೆಗೆ ಸಮಾಜ ಭವನ ಇರಲಿಲ್ಲ. ಎಲ್ಲಾ ಸಮುದಾಯಗಳಿಗೂ ಸಮುದಾಯ ಭವನ ನಿರ್ಮಾಣ ಮಾಡಲು ಒತ್ತು ನೀಡಿ ಅನುದಾನ ನೀಡಲಾಗಿದೆ ಎಂದರು. क्रमेन्द्रेधानिदादेवदं समोळमश्चपां सुरे श्रीपदाविचक्रमे विद्वर्गोपादाभ्यः अतो धर्माणि धारयन् विष्णोकर्माणि पश्यत यतो भृतानि पद्मते इन्द्रस्य युज्यस्सखा तद्विष्णो पश्यन्ति सूरयाः पतत्रे भूमि जनयन् क्रमेन्द्रेधानिदादेवदं समोळमश्चपां सुरे श्रीपदाविचक्रमे विद्वर्गोपादाभ्यः अतो धर्माणि धारयन् विष्णोकर्माणि पश्यत यतो भृतानि पद्मते इन्द्रस्य युज्यस्सखा तद्विष्णो पश्यन्ति सूरयाः पतत्रे भूमि जनयन् क्रमेन्द्रेधानिदादेवदं ಸಮಾಜದ ಸಮುದಾಯ ಭವನದ ನಿರ್ಮಾಣ ಕಾಮಗಾರಿಗೆ ಇವತ್ತು 2ನೇ ಹಂತದ 25 ಲಕ್ಷ ರೂಪಾಯಿಗಳ ಕಾಮಗಾರಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಈ ದುಡ್ಡಿನಲ್ಲಿ ಕಾಮಗಾರಿ ಮುಕ್ತಾಯಗೊಂಡು ಬಹುಶಃ ಲೋಕಾರ್ಪಣೆ ಮಾಡುವಂಥ ಕಾಲ ಭಾಳ ಸನ್ನಿಹಿತವಾಗಿದೆ. ಇನ್ನೊಂದು ಬಹುಶಃ 2-3 ತಿಂಗಳಲ್ಲಿ ಇದು ಆ ಸಮಾಜಕ್ಕೆ ಉಪಯೋಗವಾಗುವಂಥ ಕಾಮಗಾರಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಎಲ್ಲ ಸಮಾಜಗಳಿಗೆ ಹಣವನ್ನು ಕೊಟ್ಟು ಅವ್ರದ್ದೇ ಆದಂಥ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲರಿಗೂ ಅನುದಾನ ಕಲ್ಪಿಸಿಕೊಟ್ಟಿದ್ದೇವೆ. ಇದು ಒಂದು ಸೌಹಾರ್ದಯುತವಾಗಿ ಇರುವಂಥ ಸಮಾಜ, ಎಲ್ಲರ ಜೊತೆ ಒಡನಾಡುವಂಥ ಸಮಾಜ, ಎಲ್ಲರ ಜೊತೆ ಬೆರೆತು ಹೋಗುವಂಥ ಸಮಾಜ. ಆದರೆ ಇಲ್ಲಿವರೆಗೂ ಇವ್ರಿಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಸಮಾಜದ ಬೇಡಿಕೆಯೂ ಆಗಿತ್ತು. ಇವತ್ತು ಅದಕ್ಕೆ ಬಹುಶಃ ಈ ದುಡ್ಡಿನಲ್ಲಿ ಕಾಮಗಾರಿ ಮುಕ್ತಾಯಗೊಂಡು ಮುಂದಿನ ದಿನದಲ್ಲಿ ಸಮಾಜಕ್ಕೆ ಉಪಯೋಗವಾಗುವಂಥ ಕೆಲಸ ಆಗ್ತದೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ನರಸಿಂಗರಾವ್ ದೇಶಪಾಂಡೆ, ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ಅನಿಲ್ ಕುಮಾರ್ ಗಾರಲದಿನ್ನಿ, ಕಿಶನ್ ರಾವ್ ಯಕರನಾಳ, ಮೋಹನ್ ದೇವರು, ವೇಣುಗೋಪಾಲ್ ಇನಾಮದಾರ, ಪ್ರಾಣೇಶ್ ಮುತಾಲಿಕ್, ವಿಷ್ಣುತೀರ್ಥ ಸಿರವಾರ, ಡಾಕ್ಟರ್ ರವಿ ಮುಜುಮ್ದಾರ, ಡಾಕ್ಟರ್ ನಾಗರಾಜ್, ಕಿಶನ್ ರಾವ್, ವೆಂಕಟೇಶ್, ಪ್ರಹ್ಲಾದ್ ರಾವ್ ವಕೀಲ್, ವೆಂಕಟೇಶ್ ಕೋಲಾರ, ರವೀಂದ್ರ ಜಲ್ದಾರ್, ಶಶಿರಾಜ್, ಕಡಗೋಳ ಆಂಜನೇಯ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 x 27 ಅಡಿ ಹೊಂದಿದೆ.
ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ನಗರದ ಮಡ್ಡಿಪೇಟೆ ಬಡಾವಣೆಯ ಚರಂಡಿ ಕಾಲುವೆಯಲ್ಲಿ ಮಂಗಳವಾರ ರಾತ್ರಿ ಸಮಯದಲ್ಲಿ ಹಾವು ರಾಣಿ ತಳಿಯ ಹಾವು ಕಾಣಿಸಿಕೊಂಡ ಪರಿಣಾಮ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಹಾವು ಕಂಡ ಸ್ಥಳೀಯರು ನಗರದ ಉರಗ ತಜ್ಞ ಹಾಗೂ ಫ್ರೆಂಡ್ಸ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ಸ್ ಸೊಸೈಟಿ ಅಧ್ಯಕ್ಷ ಅಫ್ಸರ್ ಹುಸೇನ್ ಅವರ ತಂಡದ ಸದಸ್ಯ ಫಜಲ್ ಅವರಿಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದ ಫಜಲ್ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸುರಕ್ಷಿತವಾಗಿ ಹಾವನ್ನು ಸೆರೆ ಹಿಡಿದರು. ಈ ವೇಳೆ ಮಾತನಾಡಿದ ಅವರು, ಭೂಮಿಯ ಮೇಲೆ ಬದುಕುವ ಹಕ್ಕು ಮನುಷ್ಯರಿಗೆ ಎಷ್ಟಿದೆಯೋ ಅಷ್ಟೇ ಹಕ್ಕು ಪ್ರಾಣಿ ಪಕ್ಷಿಗಳಿಗೂ ಇದೆ. ಹಾವು ರಾಣಿ ತಳಿಯ ಈ ಹಾವು ವಿಷಕಾರಿಯಲ್ಲ. ಇದು ಸಾಮಾನ್ಯವಾಗಿ ಹಲ್ಲಿಗಳು, ಮಿಡತೆಗಳು, ಕಪ್ಪೆಗಳು ಹಾಗೂ ಇತರೆ ಸಣ್ಣ ಜೀವಿಗಳನ್ನು ಆಹಾರವಾಗಿ ಸೇವಿಸಿ ಬದುಕುತ್ತದೆ. ಈ ಹಾವು ಮನುಷ್ಯರ ಮೇಲೆ ದಾಳಿ ಮಾಡುವುದಿಲ್ಲ ಹಾಗೂ ಕಡಿದರೂ ಅಪಾಯಕಾರಿಯಲ್ಲ ಎಂದು ತಿಳಿಸಿದರು. ಮಳೆಗಾಲ ಆರಂಭವಾಗುವ ಸಂದರ್ಭದಲ್ಲಿ ಇಂತಹ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಸಹಜ. ಆದ್ದರಿಂದ ಸಾರ್ವಜನಿಕರು ಯಾವುದೇ ಹಾವು ಕಂಡರೂ ಅದನ್ನು ಕೊಲ್ಲಲು ಮುಂದಾಗಬಾರದು. ಹಾವುಗಳು ಮನೆ ಅಥವಾ ಸುತ್ತಮುತ್ತಲ ಪ್ರದೇಶದಲ್ಲಿ ಕಂಡುಬಂದರೆ ತಕ್ಷಣ ಉರಗ ತಜ್ಞರು ಅಥವಾ ಫ್ರೆಂಡ್ಸ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ಸ್ ಸೊಸೈಟಿಯ ಸದಸ್ಯರಿಗೆ ಮಾಹಿತಿ ನೀಡಿದರೆ ಸುರಕ್ಷಿತವಾಗಿ ಸೆರೆ ಹಿಡಿದು ಅರಣ್ಯ ಪ್ರದೇಶದಲ್ಲಿ ಬಿಡುವ ಕಾರ್ಯವನ್ನು ಮಾಡಲಾಗುವುದು ಎಂದು ಹೇಳಿದರು. ನಂತರ ಫಜಲ್ ಅವರು ಹಾವನ್ನು ಸುರಕ್ಷಿತವಾಗಿ ಹಿಡಿದು ಬಯಲು ಸೀಮೆ ಅರಣ್ಯ ಪ್ರದೇಶದಲ್ಲಿ ಬಿಟ್ಟರು. ಇದರಿಂದ ಹಾವಿನ ಜೀವ ಉಳಿದಿದ್ದು ಬಡಾವಣೆಯ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಉಂಟಾಗಿದ್ದ ಭಯ ಹಾಗೂ ಆತಂಕ ದೂರವಾಗಿದೆ. ದಾರಿಗೆ ಪಾಸಿತ್ತು ಸರ್, ಇದು ಆಭರಣ ಇದೆ. ಯಾವ ಹಾವು ಇರಲಿ, ಯಾವ ಪ್ರಾಣಿಗಿನೇ ಇರಲಿ ಸರ್, ಸಾಯಿಸೋದು ಅವಸರ ಇಲ್ಲ ಸರ್. ನಮ್ಮ ಅಫ್ಸರ್ ಸರ್ ಯೂಟ್ಯೂಬ್ ಚಾನಲ್ ಇದೆ, ಸ್ನೇಕ್ ಸೇವರ್ ಅಫ್ಸರ್ ಹುಸೇನ್ ಸರ್ ಅಂತ. ಅವ್ರಿಗೆ ಫೋನ್ ಮಾಡಿ ನಮ್ಮ ಟೀಮಿಂದ ಬಂದು ಯಾರೋ ಒಬ್ಬನು ಬಂದು ಇಬ್ಬರು ಜೀವ ಯಾರ ಮನೆಗೆ ಬಂದಿದ್ದು ಪ್ರಾಣಿ ಒಬ್ರಿಗೆ, ಮತ್ತು ನಮ್ಮ ಸರ್ ಅವ್ರ ಕೈಯಾಗ 48 ಮೆಂಬರ್ಸ್ ಇದೆ. ಅವರೆಲ್ಲರೂ ಹೋಗಿ ಯಾರೊಬ್ಬರು ಸನೀಪ್ ಯಾರು ಇರ್ತಾರ ನಿಮ್ಗೆ ಲೈನ್ನಾಗ ಅವ್ರು ಬಂದು ನಿಮ್ಗೆ ರಿಲೀಸ್ ಮಾಡ್ತಾರೆ ಸರ್. ಇದು ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡಿಬಿಡ್ತಾರೆ. ಇಲ್ಲಿಂದ ಏನಿಗಿನ ಹೆಚ್ಚು ಕಡಿಮೆ ಆಗಿದ್ರೆ ಯಾರಿಗೆ ನಂಬರ್ ಸಿಕ್ಕಿಲ್ಲ ಅಂದ್ರೆಗಿನ ಯೂಟ್ಯೂಬ್ನಾಗ ಸಿಗಿತಾರೆ ಸರ್, ಗೂಗಲ್ನಾಗ ಸಿಗಿತಾರ. ಇಲ್ಲ ಅಂದ್ರೆಗಿನ ಬಿಫೋರ್ ನಮ್ಮ ಗಾಡಿ ಮೇಲೆಗಿನ ಹಾಕಿನಿ ಸರ್. ಸ್ನೇಕ್ ಸೇವರ್ ಅಫ್ಸರ್ ಹುಸೇನ್ ಅಂತ ಇದ್ದಾರೆ ಸರ್ ಅವರು. ಡೋಂಟ್ ಕಿಲ್ ಜಸ್ಟ್ ಕಾಲ್ ಅಂತ ಹಾಕಿರಿ ಸರ್. ಯಾವ ಪ್ರಾಣಿ ಒಳದ ಅಧಿಕಾರಿ ಇಲ್ಲ ಸರ್, ಎಲ್ಲರಿಗೂ ಒಂದೇ ಹಕ್ಕಾದ ಬದುಕಕ. ಐಪಿಎಲ್ ಕ್ರಿಕೆಟ್ ಪಂದ್ಯ ಸಂಭ್ರಮಾಚರಣೆ ಹೆಸರಿನಲ್ಲಿ ನಡೆದ 2 ಗುಂಪುಗಳ ಸಂಘರ್ಷ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಬಂಧಿಸಿರುವ ಪೊಲೀಸರು 14 ಜನರ ವಿರುದ್ಧ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಜಲಾಲ್ ನಗರದಲ್ಲಿ ಮಾರಕಾಸ್ತ್ರಗಳು, ಬೆತ್ತ ಹಿಡಿದು ನಡೆದ ಘರ್ಷಣೆಯಲ್ಲಿ ರಾಘವೇಂದ್ರ ಎಂಬ ಯುವಕನಿಗೆ ಗಂಭೀರ ಗಾಯಗೊಂಡಿದ್ದು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ದ್ವೇಷದ ಹಿನ್ನೆಲೆಯಲ್ಲಿ ಬೈಕ್ಗಳಲ್ಲಿ ಬಂದ ಯುವಕರ ಗುಂಪೊಂದು ಹಲವರ ಮೇಲೆ ಹಲ್ಲೆ ನಡೆಸಿದ್ದರು. ವಿನಯ್ ಮತ್ತು ಪ್ರಭಾಕರ್ ರೆಡ್ಡಿ ಎಂಬ ಯುವಕರನ್ನು ಮಾರ್ಕೆಟ್ ಯಾರ್ಡ್ ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ರಾಜಕೀಯ ಪ್ರಭಾವ ಬಳಸಿ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನ ನಡೆಸಿದ್ದರು ಎಂದು ಹೇಳಲಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಪಿಎಸ್ ಶಾಲೆ ಪ್ರಾರಂಭಕ್ಕೆ ವಿರೋಧಿಸಿ ಎಐಡಿಎಸ್ಒ ಪ್ರತಿಭಟನೆ. ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆ, ಚಿತ್ತಾರ ಚಿತ್ರ ಬಿಡಿಸಿದ ವಿದ್ಯಾರ್ಥಿಗಳು. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಂಕುಸ್ಥಾಪನೆ, ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ಮನೆಯಲ್ಲಿ ಪತ್ತೆಯಾದ ಹಾವಿನ ರಕ್ಷಣೆ, ಹಾವುಗಳನ್ನು ಕೊಲ್ಲದೆ ರಕ್ಷಿಸಲು ಮನವಿ. ಮತ್ತು ಯುವಕರ ಘರ್ಷಣೆ ಪ್ರಕರಣ, ಇಬ್ಬರ ಬಂಧನ, 14 ಜನರ ವಿರುದ್ಧ ಕೇಸ್ ದಾಖಲು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.